ಸ್ನೇಹಿತರೆ, ನಾವು ಈ ದಿನ ನಮ್ಮ ಮನೆಯಿಂದ ಮತ್ತು ನಮ್ಮ ಚಿಕ್ಕಪ್ಪನವರ ಮನೆಯಿಂದ ಒಂದು ಮಕ್ಕಳನ್ನು ಕರೆದುಕೊಂಡು ಟ್ರಿಪ್ ಹೋಗುವಂತ ಹೊರಟಿದ್ದೇವೆ. ಟ್ರಿಪ್ ಅಂದರೆ ನಮ್ಮ ಊರಿಂದ ಸುಬ್ರಹ್ಮಣ್ಯಕ್ಕೆ ಟ್ರೈನ್ನಲ್ಲಿ ಹೋಗಿ ಬರುವುದು. ಹಾಗೆ ಟ್ರೈನ್ ಬರುವ ಸಮಯವನ್ನು ಕಾತುರದಿಂದ ಮಕ್ಕಳೆಲ್ಲ ಕಾಯ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟ್ರೈನ್ ಬರಲಿಕ್ಕೆ ಸಮಯ ಆಯಿತು. ಯಾವಾಗಲಿಂದ ಇವತ್ತು ಲೇಟ್ ಅಂತ ಕಾಣ್ತದೆ, ಇಲ್ಲಾಂದರೆ ಇಷ್ಟೊತ್ತಿಗೆ ಟ್ರೈನ್ ಬರಲಿಕ್ಕೆ ಆಯಿತು. ಟ್ರೈನೀಗ ನಮ್ಮೂರಿಂದ ಹೊರಟಾಯಿತು. ಮಕ್ಕಳೆಲ್ಲ ಬಹಳ ಒಂದು ಖುಷಿಯಲ್ಲಿದ್ದಾರೆ. ಮಕ್ಕಳಿಗೆ ಅಂದರೆ ಫಸ್ಟ್ ಟೈಮ್, ಕೆಲವು ಮಕ್ಕಳು ಹೋಗೋದು ಫಸ್ಟ್ ಟೈಮ್. ಹಾಗೆ ಬಹಳ ಒಂದು ಖುಷಿ ಇವತ್ತು ಅವರಿಗೆ, ಏನೋ ಒಂದು ಸಂಭ್ರಮ. ಮಕ್ಕಳಿಗೆ ಟ್ರೈನಲ್ಲಿ ಹೋಗೋದಂದರೆ ಖುಷಿ. ಹೊರಗಡೆ ಏನೆಲ್ಲ ಕಾಣ್ತದೆ ಇನ್ನು ಕೂತಿದ್ದಾರೆ. ಇನ್ನು ಕೆಲವು ಮಕ್ಕಳು ಮೇಲೆ ಹತ್ತಲಿಕ್ಕೆ ಆಗದಿಂದ ಕಾಯ್ತಿದ್ದಾರೆ. ಈಗೇನು ಮೇಲೆ ಹತ್ತಬಹುದು. ಹಾಗೆ ಬಹಳ ಖುಷಿ ಆಗ್ತದೆ ಅವರಿಗೆ. ಅಲ್ಲುಂಟದ ನಮ್ಮ ಪೋಖ್ರಿ ವಿಹಾನ್ ಈಗ ಮೇಲೆ ಹತ್ತಿ ಮಲಗಿದ್ದಾನೆ ನೋಡಿ. ಅವನಿಗೆ ಬಹಳ ಖುಷಿ ನೋಡಿ. ಇದು ನಮ್ಮ ಚರಿತ್, ಇವಳು ವೇದ್ಯ, ಇವಳು ಕೂಡ ಮೇಲೆ ಎತ್ತಿದ್ದಾಳೆ. ಇನ್ನು ಮೇಲೆ ಕುಳಿತುದೇನೋ ಒಂದು ಅವರಿಗೆ ಖುಷಿ ಆಗ್ತದೆ, ಮಕ್ಕಳಿಗೆ ಹೊಸದಲ್ಲ. ಹಾಗೆ ನೋಡಿ ಇವನ್ ನೋಡಿ ಆ್ಯಕ್ಷನ್ ನೋಡಿ ಒಂದು. ಕಾಣೂರಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ನೆಕ್ಸ್ಟ್ ಸ್ಟಾಪ್ ಎಡಮಂಗ್ಲ ನೋಡಿ. ಎಡಮಂಗ್ಲ ತಲುಪ್ತಾ ಬಂತು ನೋಡಿ. ಅಲ್ಲೀಗ ಎಡಮಂಗ್ಲ ಪಂಚಲಿಂಗೇಶ್ವರ ದೇವಸ್ಥಾನ ಕಾಣ್ತದೆ, ಅಲ್ಲಿ ನೋಡೋದು ನೀವು ದೇವಸ್ಥಾನ. ಇನ್ನು ಇಲ್ಲಿ ಎಡಮಂಗ್ಲ ರೈಲ್ವೆ ಸ್ಟಾಪ್ ಇದೆ. Nah, ini kalau rincang dulu, rincang dulu. Orang belum dah? Orang belum dah? Ah, hey, baik. Ah, ah. ಮಕ್ಕಳ ಆ್ಯಕ್ಷನ್ ನೋಡಿ. ಯಾರು ನೋಡಿ, ಎಡಮಂಗ್ಲ ಸ್ಟೇಷನ್ ದಾಟಿ ಇನ್ನು ಮುಂದೆ ಬರುವುದು ಕೋಡಿಮಲ ರೈಲ್ವೆ ಸ್ಟಾಪ್ ನೋಡಿ. ಕೋಡಿಮಲ ರೈಲ್ವೆ ಸ್ಟೇಷನ್ ಇದು. నాన్న చెప్పండి, నాన్న చెప్తున్నారు చెప్పండి. నాన్న లేదా ನೋಡಿ. ಕೋಡಿಂಬಲ ರೈಲ್ವೆ ಸ್ಟೇಷನ್ ದಾಟಿ ಇನ್ನು ಮುಂದೆ ಬರುವುದು ಬಜಕೆರೆ ರೈಲ್ವೆ ಸ್ಟೇಷನ್. ಬಜಕೆರೆ ರೈಲ್ವೆ ಸ್ಟಾಪ್
ಕಳೆದ ಮೇಲೆ ನೆಟ್ಟಣ ಸುಬ್ರಹ್ಮಣ್ಯ ರೋಡು ನೆಕ್ಸ್ಟ್ ಸ್ಟಾಪ್ ಅದೇ ನೆಟ್ಟಣ. ಈಗ ನಿಮಗೆ ಕಾಣುತ್ತಿರುವುದು ಬಜಕೆರೆ ರೈಲ್ವೆ ಸ್ಟೇಷನ್. ಇಲ್ಲಿ ಕೆಲಸ ಎಲ್ಲ ಆಗ್ತಾಯಿದೆ, ಕಾಮಗಾರಿ ಪ್ರಗತಿಯಲ್ಲಿದೆ. ನೋಡಿ ನೆಟ್ಟಣ ರೈಲ್ವೆ ಸ್ಟಾಪ್ ತಲುಪುತ್ತಾ ಬಂತು. ನೆಟ್ಟಣ ಅಂದರೆ ಈಗಲ್ಲಿಗೆ ಸುಬ್ರಹ್ಮಣ್ಯ ಜಂಕ್ಷನ್ ಅಂತ ಹೆಸರಿಟ್ಟಿದ್ದಾರೆ. ಈ ಊರಿನ ಪ್ಲೇಸ್ ನೆಟ್ಟಣ ಅಂತ. ನೋಡಿ ಹತ್ತಿರ ಬಂತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೈಲ್ ಸ್ಟೇಷನ್ ಬರ್ತದೆ. ತಲುಪ್ತಾ ಬಂದಿದ್ದೇವೆ. ಇನ್ನಲ್ಲಿ ಇಳ್ಕೊಂಡ್ರೆ ಆಮೇಲೆ ಇದೇ ಟ್ರೈನು ತಿರುಗಿ ಬರ್ತದೆ. ನಮ್ಮೂರಿಗೆ ಇದೇ ಟ್ರೈನ್ ತಿರುಗಿ ಬರ್ತದೆ. ಇದರಲ್ಲೇ ಪುನಃ ಹಿಂತಿರುಗೋದು. ನೋಡಿ ಇವನ ಪೋಖ್ರಿ ನೋಡಿ, ಒಂದು ಖುಷಿಯಾಗಿದೆ ಅವನಿಗೆ. ಹುಡುಗ ನಮ್ಮ ವಿಹಾನಿವನು ನೋಡಿ ಇವನ ಡ್ಯಾನ್ಸ್ ನೋಡಿ ಭಾಳ ಒಂದು ಇಷ್ಟ ಆಗಿದೆ ಅವನಿಗೆ. ಮಕ್ಕಳಿಗೆ ಅಂದರೆ ಏನೊಂದು ಖುಷಿ. ನಾವೆಲ್ಲ ತಂದಿರುವಾಗ ಟ್ರೈನ್ ಇತ್ತು, ಆದರೆ ಎಷ್ಟೊತ್ತಿಗೆ ಇರ್ತಿರಲಿಲ್ಲ. ಬೆಳಿಗ್ಗೆ ಒಂದು ಟ್ರೈನ್ ಹೋದರೆ ರಾತ್ರಿ ಇರ್ತಿದ್ದು. ಇದೀಗ ಮಧ್ಯಾಹ್ನ ಬರ್ತದೆ ನಮ್ಮೂರಲ್ಲಿ. ಎತ್ತೆ ಉಂಟೋಡಾಕೆ ಅವ ಎಂತ ಮಾಡ್ಕೊಂಡು ನೋಡಿ ಸುಬ್ರಹ್ಮಣ್ಯಕ್ಕೆ ತಲುಪ್ತಾ ಬಂತು. ಈಗ ರೈಲು ಒಂದು ಟ್ರ್ಯಾಕಿಂದ ಇನ್ನೊಂದು ಟ್ರ್ಯಾಕಿಗೆ ವರ್ಗಾವಣೆಗೊಳ್ತಿದೆ. ನೋಡಿ ಇಂಜಿನೆಲ್ಲ ನಿಂತಿದೆ. ಯಾಕೆಂತ ಹೇಳಿದರೆ ಇನ್ನು ಮುಂದೆ ಹೋಗೋ ಟ್ರೈನಿಗೆ ಈಗ 1:00ಗೆ ಬೆಂಗಳೂರು ಹೋಗೋ ಟ್ರೈನ್ ಕಾರವಾರದಿಂದ ಬರ್ತದೆ. ಆ ಟ್ರೈನಿಗೆ ಈ ಗಾಡಿ ಸೆಕ್ಷನಲ್ಲಿ 2 ಇಂಜಿನ್ ಬೇಕಾಗ್ತದೆ. ಹಿಂದಿಂದ ಎದುರಿಂದ 1 ಇಂಜಿನ್, ಹಿಂದಿಂದ 2 ಇಂಜಿನ್ ದೂಡ್ಕೊಂಡು ಹೋಗಲಿಕ್ಕೆ. ಯಾಕೆಂದರೆ ಗಾಡಿ ಸೆಕ್ಷನ್ ಆದ್ದರಿಂದ ಅದರ 1 ಇಂಜಿನ್ನ ಸಾಮರ್ಥ್ಯ ಸಾಕಾಗೋದಿಲ್ಲ. ಈ ಮಧ್ಯಾಹ್ನದ ಟ್ರೈನಿಗೆ ಕುಕ್ಕೆಗೆ ಬಂದ ಜಾಸ್ತಿ ಸುಬ್ರಹ್ಮಣ್ಯಕ್ಕೆ ಬಂದ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳು ವೇಟಿಂಗ್ನಲ್ಲಿದ್ದಾರೆ. ಕಾತರದಿಂದ ಕಾಯ್ತಿದ್ದಾರೆ. ಹೇಗೇನೋ ಟ್ರೈನ್ ಬರ್ತದೆ ಅಂತ ಕಾತರದಿಂದ ಕಾಯ್ತಿದ್ದಾರೆ. ಎಷ್ಟೋ ಭಕ್ತರು, ಇಲ್ಲಿ ಸಾವಿರಾರು ಭಕ್ತರು ಒಂದು ದಿನದಲ್ಲಿ ಟ್ರೈನ್ನಲ್ಲಿ ಸುಬ್ರಹ್ಮಣ್ಯದಿಂದ ಬೇರೆ ಬೇರೆ ಊರಿಗೆ ಪ್ರಯಾಣ ಮಾಡ್ತಿದ್ದಾರೆ. 1:00ಗೆ ಈ ಟ್ರೈನ್ ಇಲ್ಲಿಗೆ ಬಂದು ತಲುಪ್ತದೆ. ನೋಡಿ ಭಕ್ತಾದಿಗಳ ಒಂದು ಸರದಿ ಸಾಲನ್ನು ನೋಡಿ. ಆತಿಜೆ ಸರಿ ಉಂಟು ನಡೆ ಸುಬ್ರಹ್ಮಣ್ಯ ಬಂದು ಇಲ್ಲಿದಾಯಿತು. ಮಕ್ಕಳು ಖುಷಿಯಲ್ಲಿದ್ದಾರೆ. ಈಗ ರೈಲ್ ಸ್ಟೇಷನ್ಗೆ ದಾಟಲು ಮೇಲೆ ಫ್ಲೈಓವರ್ ಇದೆ. ಅದರಲ್ಲಿ ಹೋಗಿ ರೈಲ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಟಿಕೆಟ್ ಎಲ್ಲ ಮಾಡಬೇಕು. ನಮ್ಮೂರಿಂದ ಸುಬ್ರಹ್ಮಣ್ಯಕ್ಕೆ ಒಬ್ಬ ಪ್ರಯಾಣಿಕರಿಗೆ ಕೇವಲ 10 ರೂಪಾಯಿ. ಬಹಳ ಒಂದು ಕಡಿಮೆ ಖರ್ಚಿನಲ್ಲಿ ನಾವು ಟ್ರೈನ್ನಲ್ಲಿ ಯಾವ ಊರಿಂದ ಎಲ್ಲಿಂದ ಎಲ್ಲಿಗೂ ಸುತ್ತಬೋದು. ನಮಗೆ ನಮ್ಮದೇನೊಂದು ಪುಣ್ಯ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ನಮ್ಮ ಊರಿನಲ್ಲಿ, ನಮ್ಮ ಹತ್ತಿರದಲ್ಲಿ ರೈಲು ಹೋಗ್ತದೆ. ನಮ್ಮ ಊರಿನಲ್ಲಿ ಅರ್ಧ ಕಿಲೋಮೀಟ್ರ್ನಲ್ಲಿ ರೈಲ್ವೆ ಸ್ಟೇಷನ್ ಇದೆ. ನಮಗೆ ಈ ಟ್ರೈನ್ನಲ್ಲಿ ಹೋಗಿ ಆಮೇಲೆ ಮಂಗಳೂರಿಗೆ ಹೋಗಿ ಅಲ್ಲಿಂದ ಬೇರೆ ಕಡೆ ಹೋಗ್ಬೋದು. ಇಲ್ಲಾಂದರೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿಂದ ಬೇರೆ ಕಡೆ ಹೋಗ್ಬೋದು. ಹೀಗೆ ಎಲ್ಲಿಗೆ ಹೋಗೋದಾದರೂ ದೂರದವರಿಗೆ ಪ್ರಯಾಣ ಮಾಡೋದಾದರೆ ಟ್ರೈನ್ನಲ್ಲಿ ಹೋಗೋದು ಬಹಳ ಒಂದು ಉತ್ತಮ. ಬುಕ್ಕಿಂಗ್ ಮಾಡಿ ಹೋದರೆ ಅದು ಕೂಡ ನಮಗೆ ಸೀಟ್ ಆರಾಮಾಗಿ ಸಿಗ್ತದೆ. ಬಹಳ ಕಡಿಮೆ ಖರ್ಚಿನಲ್ಲಿ ಹೋಗುವ ಒಂದು ವ್ಯವಸ್ಥೆ ಅಂದರೆ ನಮ್ಮ ಭಾರತೀಯ ರೈಲ್ವೆ ಅಂತ ಹೇಳ್ಬೋದು.
ಅಂತ ಬಟ್ಟೆ ಗೊಂತಲೆ ಗೊಂತಲೆ ಜೋಕಲೆ ನೋಡಿ, ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ನಲ್ಲಿ ಕಾಮಗಾರಿ ಆಗ್ತಲೇ ಇದೆ. ಯಾಕಂತ ಹೇಳಿದರೆ ವರ್ಷದಿಂದ ವರ್ಷಕ್ಕೆ ಅದನ್ನು ಬಹಳ ಒಂದು ವ್ಯವಸ್ಥೆಯ ರೀತಿಯಲ್ಲಿ ಕಾಮಗಾರಿಯನ್ನು ಮಾಡ್ತಾಯಿದ್ದಾರೆ. ನೋಡಿ, ಈ ಸ್ಟೇಷನ್ನಲ್ಲಿ ನೀವು ನೋಡ್ತಿರುವ ಜನರು ಸಾಧಾರಣ 99% ಜನರು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡಿ ಅವರವರ ಊರಿಗೆ ತಿರುವರು. ನೋಡಿ, ಎಷ್ಟೋ ಜನ ಡೈಲಿ, ಈಗ ಬೇಸಿಗೆ ರಜೆ ಆದ್ದರಿಂದ ಜಾಸ್ತಿ ಜನ, ಈಗ ಮಧ್ಯಾಹ್ನ ಟ್ರೈನಿಗೆ ಫುಲ್ ಆಗ್ತದೆ ಸುಬ್ರಹ್ಮಣ್ಯದಲ್ಲಿ. ನೋಡಿ, ಆ ಟ್ರೈನ್ ಬಂತು ಮಧ್ಯಾಹ್ನದ 1:30 ಟ್ರೈನು. ಇದು ಕಾರವಾರದಿಂದ ಮಂಗಳೂರು ಪುತ್ತೂರು ಬಂದು ನಮ್ಮ ಊರಿನಲ್ಲಿ ಆಗಿ ಸುಬ್ರಹ್ಮಣ್ಯದಿಂದ ಈಗ ಸುಬ್ರಹ್ಮಣ್ಯಕ್ಕೆ ತಲುಪಿದು. ಇನ್ನು ಸಕಲೇಶ್ಪುರ, ಹಾಸನ, ಅರಸೀಕೆರೆ ಮಾರ್ಗ ಬೆಂಗಳೂರು ಹೋಗ್ತದೆ. ನೋಡಿ, ಬಂದು ಇದು ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ಗೆ ತಲುಪಿದೆ. ಈಗ ಅಂದು ಬತ್ತನದ ನಾನು ಹಾಂ ಅವಾವು ಬಿದ್ದಣ್ಣ ಒಂಜಾರೆ ಮುಕ್ಕಲ್ಲ ಏನು ಬಿದ್ದಣ್ಣ ನಮ್ಮಲ್ಲೇ ಬಂಡ ರೆಡ್ ಕಲರ್ದು ನಿಜ ಕೇಳ್ಕೊಂಡ ಅಂದ ಅಲ್ಲಿ ಜೋಕ್ಲೆ ವಾಂಚಿ ನಾನು ಮೇಲಾನೆ ಹಾಂ ಸುಬ್ರಹ್ಮಣ್ಯದಿಂದ ರಿಟರ್ನ್ ನಮ್ಮ ಊರಿಗೆ ಆಗ ಬಂದ ಟ್ರೈನ್ನಲ್ಲಿ ಪುನಃ ಹತ್ತಿ ಕುಳಿತಿದ್ದೇವೆ. ಪುನಃ ಮಕ್ಕಳು ಡ್ಯಾನ್ಸಿನಲ್ಲಿದ್ದಾರೆ. ಎಲ್ಲ ಸುಬ್ರಹ್ಮಣ್ಯದ ರೈಲ್ವೆ ಸ್ಟೇಷನ್ನಲ್ಲಿ ನೋಡಿ ಅವರಿಗೆ ಬಹಳ ಖುಷಿಯಾಗಿದೆ. ಹಾಗೆ ಅವರು ಹೇಳ್ತಾರೆ ಇನ್ನೊಮ್ಮೆ ಬರು ಅಂತ ಹೇಳ್ತಿದ್ದಾರೆ. ರಜೆ ಆದ್ದರಿಂದ ಮಕ್ಕಳಿಗೆಲ್ಲ ಬರಲಿಕ್ಕೆ ಆಯಿತು. ನೋಡಿ, ಡ್ಯಾನ್ಸ್ ನೋಡಿ. ಐಸು ಡ್ಯಾನ್ಸ್ ಅಲ್ವ ಐಸು ಐಸು ಸ್ನೇಹಿತರೆ, ನಾವು ಈ ದಿನ ಮಕ್ಕಳನ್ನು ಕರೆದುಕೊಂಡು ರೈಲಿನಲ್ಲಿ ಟ್ರಿಪ್ಪಿಗೆ ಹೋದ ಒಂದು ವೀಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ವಿಡಿಯೋವನ್ನು ನೋಡಿ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ.